ಸಿದ್ದರಾಮಯ್ಯನವರು ಮನೆಗೆ ಕಳಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕುರ್ಚಿಯನ್ನು ಏರ್ತಾ ಇದ್ದಾರೆ. ಕಾಂಗ್ರೆಸ್ನವರು ಮಾತಾಡ್ತಾ ಇದ್ದಾರೆ, ಈಗ ಗೌಡ ಕಮ್ಯುನಿಟಿ ಏನಿದೆ, ಒಕ್ಕಲಿಗ ಕಮ್ಯುನಿಟಿ ಏನಿದೆ, ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಕಡೆಗೆ ವಾಲುತ್ತೆ ಅನ್ನೋದು. ಏನು ಇದರಿಂದ JDSಗೆ ಒಂದು ಶಾಕಿಂಗ್ ನ್ಯೂಸ್. ನಮ್ಗೇನು ಶಾಕಿಂಗ್ ನ್ಯೂಸ್ ಇಲ್ಲ, ಯಾವ ಕಾರಣಕ್ಕೂ ಶಾಕಿಂಗ್ ನ್ಯೂಸ್ ಇಲ್ಲ. ಒಕ್ಕಲಿಗರ ಮತನ ಇವರು ಕನ್ನ ಹಾಕಿ ಏನು ಎಫೆಕ್ಟ್ ಆಗಲ್ಲ. ನಷ್ಟ ಬಿಟ್ಟು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ನಾನು. ಏನು ಸಿದ್ದರಾಮಯ್ಯನವರ ಯುಗ ಅಂತ್ಯ ಆಗಿದೆ, ಈಗ ಆಗ್ಬಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಕಳೆದ 3 ವರ್ಷಗಳಲ್ಲಿ ಪವರ್ ಶೇರಿಂಗ್ ನಲ್ಲೇ ಇಡೀ ರಾಜ್ಯನ ಹಾಳು ಮಾಡ್ಬಿಟ್ರು. ಅಭಿವೃದ್ಧಿ ಅನ್ನುವಂಥದ್ದಕ್ಕೆ ಅವರು ಎಲ್ಲೂ ತಲೆ ಹಾಕ್ಲಿಕ್ಕೆ ಆಗಿಲ್ಲ. ಅವರಿಗೆ ನನಗೊಂದ್ಸರಿ ಅಧಿಕಾರ ಕೊಟ್ಟಿಲ್ಲ, ನನಗೊಂದ್ಸರಿ ಅಧಿಕಾರ ಕೊಟ್ಟಿಲ್ಲ, ಬರೀ ನೀವು ದೇವೇಗೌಡರ ಕುಟುಂಬ ಕೊಟ್ಟಿದ್ದೀರಿ ಅನ್ನೋದನ್ನ ಅಪಪ್ರಚಾರದಲ್ಲೇ ನಡೆದು ಬಿಟ್ಟು ಕುಮಾರಣ್ಣನವರ ನಡೆ ಅಥವಾ ದೇವೇಗೌಡ ಅಪ್ಪಾಜಿ ಅವರ ಒಂದು ರೀತಿ, ಡಿ.ಕೆ. ಶಿವಕುಮಾರ್ ರೀತಿ ನೋಡಿದ್ರೆ ಅದು ಸಂಪೂರ್ಣ ಬದಲಾವಣೆ ಇದೆ. 28 ಚುನಾವಣೆಗೆ ನಾವು ಹಿಂದೆ ಏನು ತಗೊಂಡಿದ್ದೀವೋ 42-44 ಸ್ಥಾನಗಳನ್ನ ಖಂಡಿತ ಆ ಭಾಗದಲ್ಲೇ ತಗೊಳ್ತೀವಿ. ಕಳೆದ ಸಾರಿ ಕಳ್ಕೊಂಡ ಎಲ್ಲಾ ಮತಗಳು ಈ ಸಾರಿ ಬರ್ತವೆ. ಇನ್ನು 2 ವರ್ಷ ಕರಾಳವಾಗಿಯೇ ಕಾಣುತ್ತೆ ಹೊರತು ಇವರು ಅಭಿವೃದ್ಧಿ ಕಡೆ ಹೆಚ್ಚಿಗೆ ಗಮನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ. ನಮಸ್ತೆ ವೀಕ್ಷಕರೇ, ನಾನು ಪ್ರಶಾಂತ್. ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಗಾಳಿ ಬೀಸಿದೆ. ನಿಮಗೆ ಗೊತ್ತಿದೆ, CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ, CM ಸ್ಥಾನದಿಂದ ಕೆಳಗೆ ಇಳಿದಿದ್ದಾರೆ. ಇದೀಗ ಡಿ.ಕೆ. ಶಿವಕುಮಾರ್ ಅವರ ರಾಜ್ಯಭಾರ. ಇದು ಒಂದು ರೀತಿ ಕಾಂಗ್ರೆಸ್ಗೆ ಬ್ರೇಕಿಂಗ್ ನ್ಯೂಸ್ ಆದರೆ JDSಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಕೊಂಡು ಒಂದಷ್ಟು ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ. ಯಾಕಂತ ಹೇಳಿದರೆ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗರು, ಹಾಗಾಗಿ ಎಲ್ಲೋ ಒಂದು ಕಡೆ JDSನ ಯಾಕೆಂದರೆ ಒಂದಷ್ಟು ಕುಮಾರಸ್ವಾಮಿ ಇರ್ಬೋದು ಅಥವಾ ದೇವೇಗೌಡರು ಇರೋ ಕಾರಣಕ್ಕೋಸ್ಕರ ಒಕ್ಕಲಿಗ ಕಮ್ಯುನಿಟಿ ಏನಿದೆ ಗಟ್ಟಿಯಾಗಿ JDS ಜೊತೆ ನಿಂತಿತ್ತು. ಇದೀಗ ಆ ವೋಟ್ ಬ್ಯಾಂಕಿಗೆ ಡಿ.ಕೆ. ಶಿವಕುಮಾರ್ ಅವರು ಕನ್ನ ಹಾಕ್ತಾರೆ, ಕಬ್ಜಾ ಮಾಡ್ಕೊಳ್ತಾರೆ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಕಾಂಗ್ರೆಸ್ನಲ್ಲಿ ಓಡಾಡ್ತಿದೆ. ಹಾಗಾಗಿ JDSನ ರಾಷ್ಟ್ರೀಯ ವಕ್ತಾರರಾದಂತಹ ಸುಧಾಕರ್ ಶೆಟ್ಟಿ ಅವರು ನನ್ನ ಜೊತೆ ಇದ್ದಾರೆ. ಈ ವಿಚಾರಕ್ಕೆ ಕುರಿತಂತೆ ಏನು ಮಾತು ಹೇಳ್ತಾರೆ ಅವ್ರನ್ನ ಕೇಳ್ತೀನಿ. ಸರ್, ಹೇಳಿಬಿಟ್ಟೆ ಆಲ್ರೆಡಿ, ಈಗ ರಾಜ್ಯದಲ್ಲಿ ಒಂದು ರೀತಿ ಬದಲಾವಣೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಮನೆಗೆ ಕಳಿಸಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಕುರ್ಚಿಯನ್ನು ಏರ್ತಾ ಇದ್ದಾರೆ. ಕಾಂಗ್ರೆಸ್ನವರು ಮಾತಾಡ್ತಾ ಇದ್ದಾರೆ, ಈಗ ಗೌಡ ಕಮ್ಯುನಿಟಿ ಏನಿದೆ, ಒಕ್ಕಲಿಗ ಕಮ್ಯುನಿಟಿ ಏನಿದೆ, ಕಂಪ್ಲೀಟಾಗಿ ಕಾಂಗ್ರೆಸ್ ಕಡೆಗೆ ವಾಲುತ್ತೆ ಅನ್ನೋವಂಥದ್ದು. ಸರ್, ಈ ಕುರಿತು ಈಗಾಗಲೇ ನೀವು ಮಾತಾಡಿದಾಗೆ ರಾಜ್ಯದ ರಾಜಕಾರಣದ ದಿಕ್ಕು ಬದಲಾಗ್ತಿದೆ. ಏನು ಸಿದ್ದರಾಮಯ್ಯನವರ ಯುಗ ಅಂತ್ಯ ಆಗಿದೆ, ಈಗ ಆಗ್ಬಿಟ್ಟಿದೆ. ಮತ್ತೆ ಭಾಳ ಜನ ಹೇಳ್ತಾರೆ ಅವರು ರಿಮೋಟ್ ಆಗಿ ಕೆಲಸ ಮಾಡ್ತಾರೆ ಅಂತೇಳಿ. ಅದೆಲ್ಲ ಸುಲಭದ ಕೆಲಸ ಅಲ್ಲ. ಒಂದು ಸಾರಿ ಅಧಿಕಾರ ಮುಗಿದ ಮೇಲೆ ಯಾವ ರಿಮೋಟು ಮಾಡೋದು ಕಷ್ಟ, ಅದು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಬೋದು. ಡಿ.ಕೆ. ಶಿವಕುಮಾರ್ ಅವರ ಅಧಿಕಾರಾವಧಿಯ ಬಗ್ಗೆ ಭಾಳ ಚರ್ಚೆಗಳು ನಡೀತಾ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಕಳೆದ 3 ವರ್ಷಗಳಲ್ಲಿ ಪವರ್ ಶೇರಿಂಗ್ನಲ್ಲೇ ಇಡೀ ರಾಜ್ಯನ ಹಾಳು ಮಾಡಿಬಿಟ್ರು. ಯಾರಿಗೂ ಕಾಣ್ತಾ ಇಲ್ಲ. ಅಭಿವೃದ್ಧಿ ಅನ್ನುವಂಥದ್ದಕ್ಕೆ ಅವರು ಎಲ್ಲೂ ತಲೆ ಹಾಕ್ಲಿಕ್ಕೆ ಆಗಿಲ್ಲ. ಕಾರಣ ಅವರ ಪವರ್ ಶೇರಿಂಗು ಯಾರು ಮಾಡ್ತಾರೆ, 2 ವರ್ಷ ಆದ್ಕೂಳೆ ಬಿಟ್ಕೊಡ್ತಾರಾ ಇಲ್ವಾ, 2.5 ವರ್ಷ ಆಯಿತು ಬಿಟ್ಕೊಟ್ಟಿಲ್ಲ, ಇನ್ನು 6 ತಿಂಗಳು ಹಾಗೆ ತಳೆದ್ಬಿಡ್ತು. ಕುರ್ಚಿ ಕದನ. ಆ ಕುರ್ಚಿ ಕದನ ಪವರ್ ಶೇರಿಂಗ್ ಏನು ಹೇಳ್ತೀವೋ ಅದರಿಂದ ರಾಜ್ಯದ ಆಡಳಿತ ಮೇಲೆ ದುಷ್ಪರಿಣಾಮ ಈಗಾಗಲೇ ಬೀರಿದೆ. ಇದೀಗ ಇದುವರೆಗಿನ ರಾಜಕಾರಣ ಒಂದು ಥರ ಏನಂದರೆ, ಲೆಕ್ಕಾಚಾರದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಕಳೆದ 3 ವರ್ಷ ತಳ್ಳಿಬಿಟ್ರು. ಅದು ಬಿಟ್ಟರೆ ಅವರ ಏನು ಥಿಂಕಿಂಗ್ ಇತ್ತು ಅದೇನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅಭಿವೃದ್ಧಿಯಲ್ಲಿ ಮಾತ್ರ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾದ ಜಾಗಗಳು ಯಾವುದಾದ್ರು ರಾಜ್ಯ ಇದ್ದರೆ ಕರ್ನಾಟಕ. ಅದೇ ಕಾಣ್ತಾ ಇದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಬಂದಾಗ ಮಾತುಕತೆ ನಡೀತಿದೆ. ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ. ಏನು ಇದರಿಂದ JDSಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ. ನಮಗೇನು ಶಾಕಿಂಗ್ ನ್ಯೂಸ್ ಇಲ್ಲ, ಯಾವ ಕಾರಣಕ್ಕೂ ಶಾಕಿಂಗ್ ನ್ಯೂಸ್ ಇಲ್ಲ. ಈಗ ನಮಗಾಗಿರೋದೇನು ಇದು ಬೆನಿಫಿಟ್ ನ್ಯೂಸ್ ಅಂತ ಹೇಳ್ತೇನೆ. ಕಾರಣ ಏನಂದರೆ, ಒಕ್ಕಲಿಗರ ಮತನ ಇವರು ಕನ್ನ ಹಾಕಿ ಆಗಿತ್ತು. ಕಳೆದ ಚುನಾವಣೆಯಲ್ಲಿ ಅವರು ಎಲ್ಲ ಕಡೆ ಹೋಗಿ ನನಗೆ ಸೈನ್ ಮಾಡುವ ಅಧಿಕಾರ ಕೊಡಿ, ನಾನು ನಿಮ್ಮ ಸಂಪೂರ್ಣ ಬದಲಾವಣೆ ಮಾಡಿಕೊಡುವ ಸೈನ್ ಮಾಡ್ತೀನಿ ಅಂತ ಹೇಳಿದರು. ಹಾಗೆ ಸೈನ್ ಮಾಡುವ ಅಧಿಕಾರ ಕೊಟ್ಟ ಮೇಲೆ ಸುಮಾರು ದಿನ ಅವರಿಗೂ ಸಿದ್ದರಾಮಯ್ಯನೇ ನಡೆದು ಸಿದ್ದರಾಮಯ್ಯನವರೇ ಫಸ್ಟ್ CM ಆದರು. ಈಗ ಒಕ್ಕಲಿಗರ ಒಂದು ಕೋಟಾದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬರ್ತಿದ್ದಾರೆ. ಅರೆ, ನಿಮಗೆ ಎಲ್ರಿಗೂ ಗೊತ್ತಿದೆ, ಇನ್ನೂ 5 ಕೋಟಾ ನಡೀತಿದೆ ಅಲ್ಲಿ. ಒಕ್ಕಲಿಗರದ್ದು ಒಂದೇ ಕೋಟಾ ಅಲ್ವಾ, ಇನ್ನೂ 5 ಕೋಟಾ ಅಲ್ಲಿ ನಡೀತಾ ಇದೆ. ಯಾವ ಕೋಟಾ ರನ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ವಿಶ್ಲೇಷಣೆ
ಈಗಾಗಲೇ ಸಾರ್ವಜನಿಕರು ಮಾಡಿದ್ದಾರೆ. ನಮ್ಮ ವಿಶ್ಲೇಷಣೆ ಏನಂದರೆ ಇದರಿಂದ JDS ಪಕ್ಷಕ್ಕೆ ಯಾವುದೇ ಶಾಕಿಂಗ್ ನ್ಯೂಸ್ ಆಗಲಿ ಅಥವಾ ನಮಗೆ ಇದರಿಂದ ಯಾವುದೇ ಒಂದು ಭಯ ಪಡುವಂಥದ್ದೆಲ್ಲ ನಮಗೆ ಇದರಿಂದ ಏನೂ ಎಫೆಕ್ಟ್ ಆಗಲ್ಲ. ನಷ್ಟ ಬಿಟ್ಟು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ನಾನು. ಹೆಂಗೆ ಸರ್? ಹೇಗೆ ಅಂತ ಹೇಳಿದ್ರೆ ಈಗ ಇದುವರೆಗೆ ನಮಗೆ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಬೆಂಗಳೂರು, ಮೈಸೂರು, ತುಮಕೂರು, ಕೋಲಾರ ಈ ಭಾಗ ನಮ್ಮದು ಒಕ್ಕಲಿಗರ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಜಾಗ. ಅಪ್ ಟು ಹಾಸನ ಚಿಕ್ಕಮಗಳೂರು ಅಂತ ಹೇಳ್ಬೋದು. ಅಂಥದ್ರಲ್ಲಿ ಈ ಒಕ್ಕಲಿಗರ ಬೆಲ್ಟ್ ಇರುವಂಥ ಒಕ್ಕಲಿಗರ ಪ್ರಾಬಲ್ಯ ಇರುವಂಥದ್ದು ದೇವೇಗೌಡರು ಮತ್ತು ಕುಮಾರಣ್ಣನವರ ಪ್ರಾಬಲ್ಯ ಭಾಳ ಪ್ರಬಲವಾಗಿದೆ. ಅಂಥದ್ರಲ್ಲಿ ಇವರು ಇದುವರೆಗೆ ನನಗೊಂದು ಸರಿ ಅಧಿಕಾರ ಕೊಟ್ಟಿಲ್ಲ, ಬರೀ ನೀವು ದೇವೇಗೌಡರ ಕುಟುಂಬ ಕೊಟ್ಟಿದ್ದೀರಿ ಅನ್ನೋದನ್ನು ಅಪಪ್ರಚಾರದಲ್ಲಿ ನಡೆದುಬಿಟ್ರು. ಅಪಪ್ರಚಾರ. ಯಾಕಂದರೆ ಇವರು ಒಬ್ಬರೇ ಅಲ್ಲ ಒಕ್ಕಲಿಗರು. ಈ ರಾಜ್ಯದಲ್ಲಿ ಹೆಚ್ಚಿನವರು ಒಕ್ಕಲಿಗರೇ ರಾಜ್ಯಭಾರ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲಿ, ಕಡದಾಳು ಮಂಜಪ್ಪನವರಿಂದ ಹಿಡಿದು. ಹಾಗಿದ್ದಾಗ ಆ ಒಕ್ಕಲಿಗರ ಒಂದು ಪ್ರಾಬಲ್ಯಕ್ಕೆ ಕನ್ನ ಹಾಕುವಂಥ ಕೆಲಸ ಕಳೆದ ಸಾರಿ ಮಾಡಿದ್ದಾರೆ. ಆದರೆ ಎಲ್ಲ ಒಕ್ಕಲಿಗರಿಗೂ ಗೊತ್ತಿದೆ, ಒಕ್ಕಲಿಗರಲ್ಲಿ ಯಾವ ರೀತಿಯ ಒಕ್ಕಲಿಗರು ಇದ್ದಾರೆ ಅನ್ನೋದು ಗೊತ್ತಿದೆ. ಕುಮಾರಣ್ಣನವರ ನಡೆ ಅಥವಾ ದೇವೇಗೌಡ ಅಪ್ಪಾಜಿಯವರ ಒಂದು ರೀತಿ, DK ಶಿವಕುಮಾರ್ ರೀತಿ ನೋಡಿದ್ರೆ ಅದು ಸಂಪೂರ್ಣ ಬದಲಾವಣೆ ಇದೆ. ಇವರ ನಡೆನ ಅಥವಾ ರೈತರಿಗೆ ಹತ್ತಿರ ಆಗುವಂಥ ನಡೆ ಅವ್ರ ಹತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವ್ರದ್ದೊಂದು ಕೋಟ ಮುಗ್ದೋಗ್ಬಿಡ್ತೀಗ, ಇನ್ನೊಂದು ಸಾರಿ ಕೋಟ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಏನಿದ್ರೆ 28 ಚುನಾವಣೆಗೆ ನಾವು ಹಿಂದೆ ಏನು ತೊಗೊಂಡಿದ್ದೀವೋ 42-44 ಸ್ಥಾನಗಳನ್ನು ಖಂಡಿತ ಆ ಭಾಗದಲ್ಲೇ ತೊಗೊಳ್ತೀವಿ. ಕಳೆದ ಸಾರಿ ಕಳ್ಕೊಂಡ ಎಲ್ಲ ಮತಗಳು ಈ ಸಾರಿ ಬರ್ತವೆ. ಮತ್ತು ಅಧಿಕಾರ ಕೊನೆ ಹಂತ ಇದೆ ಇವ್ರದ್ದು. ಕೊನೆ ಹಂತ ಹೇಗೆಂದರೆ ಬೆಂಕಿ ಮೇಲೆ ನಡೀತಾ ಇದ್ದಾರೆ, ಚೆಲ್ಲಾಟ ಆಡುವಂಥ ಇದು. ಅದರಿಂದ ಇದು ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೇನೆ ಇದರಿಂದ ವರ್ಸ್ ದೆನ್ ಸಿದ್ದರಾಮಯ್ಯನವರು ಗೌರ್ಮೆಂಟ್ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ಖಂಡಿತ ಸಾಧ್ಯ ಇಲ್ಲ, ಅದಕ್ಕಿಂತ ಬೆಟ್ರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರಷ್ಟೇ ಸೀನಿಯಾರಿಟಿಗಳಿದ್ದಾರೆ. ಭಾಳ ಜನನ ಈಗ ಅವರು ಮತ್ತೆ ಮಂತ್ರಿಮಂಡಲದಲ್ಲಿ ಸಮಜಾಯಿಸಬೇಕು. ಅದೆಲ್ಲದೂ ನಡೀಲಿಕ್ಕೆ ಹೋದಾಗ ಇವರು ಕೊನೆ ಅಂತ ಸಿದ್ದರಾಮಯ್ಯನವರಿಗೂ ಒಂದು ಸಾರಿ ಬಿಟ್ಕೊಡ್ಬೇಕಂತ ಇತ್ತು. ಯಾಕೆಂದರೆ ಈ ಫ್ರೀ ಬೀಸಲ್ಲಿ ಈಗಾಗಲೇ ಸರ್ಕಾರ ಸಿಗಾಕೊಂಬಿಟ್ಟು ಅಭಿವೃದ್ಧಿ ಇಲ್ಲ. ಅವರಿಗೆ ನಾನಿರುವಷ್ಟು ದಿವಸ ಕೊಟ್ಟೆ, ನಾನು ಚೆನ್ನಾಗಿ ಮಾಡಿದೆ ಅನ್ನೋದನ್ನು ಒಂದು ಕಿರೀಟ ಹತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಖಂಡಿತ DK ಶಿವಕುಮಾರ್ ಹತ್ರ ಆಗಲ್ಲ. ಕರ್ನಾಟಕ ಏನಿದ್ರೇನು ಬದಲಾವಣೆ ಕಾಯ್ತಾ ಇದೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ಶೂನ್ಯ ಕರ್ನಾಟಕದಲ್ಲಿ ಬದಲಾವಣೆ ಕಾಯ್ತಾ ಇದೆ. ಖಂಡಿತ ಬದಲಾವಣೆ ಆಗುತ್ತೆ. DK ಶಿವಕುಮಾರಿಂದ ನಮಗೆ ಅದರಿಂದ ಬೆನಿಫಿಟ್ ಆಗುತ್ತೆ ಹೊರತು ನಮಗೆ ಇದು ಶಾಕಿಂಗ್ ಅಲ್ಲ ಅಂತ ಹೇಳ್ತೇವೆ. ಅಂದರೆ ಸರ್, ನೀವು ಹೇಳಿದ್ರಿ ಇಲ್ಲಿವರೆಗೂ ಕೂಡ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ, ಬರೀ ಕುರ್ಚಿ ಕಾದಾಟದಲ್ಲೇ ದಿನವನ್ನು ಕಳೆದ್ರು ಅಂತ ಹೇಳ್ಕೊಂಡು. ಈಗ ಓಕೆ, ಕುರ್ಚಿ ಕಾದಾಟ ಮುಗ್ದಂಥ ವಿಚಾರ, ಇನ್ನಾದರೂ ಅಭಿವೃದ್ಧಿ ಆಗ್ಬೋದಾ? ಯಾಕಂತ ಹೇಳಿದರೆ CM ಆಗಿ DK ಶಿವರು ಬಂದಿದ್ದಾರೆ. ಇಲ್ಲಿವರೆಗೂ ಏನು ಆ ಒಂದು ಟೆನ್ಷನ್ ಇತ್ತಲ್ಲ, ಅದು ಕ್ಲಿಯರ್ ಆಗಿದೆ. ಇನ್ನು ಒಳ್ಳೆ ಕೆಲಸಗಳನ್ನು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲ, ಈಗಾಗಲೇ ನಿಮಗೆ ಗೊತ್ತಿದೆ 36 ತಿಂಗಳು ಕಳೆದು ಹೋಗ್ಬಿಟ್ಟಿದೆ. ಇನ್ನು ಅವರು ಲಾಸ್ಟ್ ಮಿನಿಟ್ಸಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಅಂದರೆ ಸಮಯ ಅವರಿಗೆ ಅಷ್ಟು ಸಾಧ್ಯ ಇಲ್ಲ. ಒಂದು ಯಾಕೆ 5 ವರ್ಷದ ಆಡಳಿತ ಅಂದರೆ ಕಂಪ್ಲೀಟ್ ಪ್ಲ್ಯಾಂಡ್ ವೇನಲ್ಲಿ ಅದನ್ನು ಹೋಗುವಂಥದ್ದು ವಿಷನ್ ಡಾಕ್ಯುಮೆಂಟ್ಸ್ ಮಾಡ್ತಾರೆ. ಈಗ ಇರೋದರಲ್ಲಿ ಅವರಿಗೆ ಅಷ್ಟು ದೊಡ್ಡ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಏನು ಬದಲಾವಣೆ ತರಿಬೋದು? ಅವರ ಆದಾಯನ ಈಗಿರುವಂಥ 1170 ಕೋಟಿ 2000 ಕೋಟಿ ಅನ್ನೋದನ್ನು ಇನ್ನೊಂದು 5000 ಕೋಟಿ ಮಾಡ್ಬೋದು. ಮೊದಲೇ ಅವರು ಒಳ್ಳೆಯ ಆದಾಯನ ಕ್ರೋಢೀಕರಿಸಲು ಅವರಿಗೆ ಭಾಳ ಪ್ರಖ್ಯಾತರಿದ್ದಾರೆ. ಹಾಗೆ ಆದರೆ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಇನ್ನು 2 ವರ್ಷ ಕರಾಳವಾಗಿಯೇ ಕಾಣುತ್ತೆ ಹೊರತು ಇವರು ಅಭಿವೃದ್ಧಿ ಕಡೆ ಹೆಚ್ಚಿಗೆ ಗಮನ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ. ನಾನು ಶೃಂಗೇರಿ ಕ್ಷೇತ್ರದಲ್ಲಿ ನಾನು ನೋಡ್ತಾ ಇರುವಾಗಲೂ ಅಷ್ಟೇ, ಅಭಿವೃದ್ಧಿ ಶೂನ್ಯವಾದ ಕ್ಷೇತ್ರಗಳಲ್ಲಿ ಒಂದಾಗಿ ಶೃಂಗೇರಿ ಕ್ಷೇತ್ರ ಕಾಣುತ್ತೆ. ನಾವು NH ನ್ಯಾಷನಲ್ ಹೈವೇ ಮತ್ತು SH ಮಾತ್ರ ನೋಡ್ತಿದ್ದೀವಿ, ಅದು ಪ್ಯಾಚ್ ವರ್ಕ್ ನೋಡಿದ್ದೀವಿ. ಮೂಲಭೂತ ಸೌಕರ್ಯಗಳ ಬಗ್ಗೆ ಕರ್ನಾಟಕದಲ್ಲಿ ಭಾಳ ಕನಿಷ್ಠವಾದ ಒತ್ತು ಕೊಟ್ಟಿದ್ದಾರೆ. ಅಭಿವೃದ್ಧಿಗೆ ಯಾವ ಒತ್ತೂ ಇಲ್ಲ. ಯಾವುದೇ ದೊಡ್ಡ ಇಂಡಸ್ಟ್ರಿ ಕರ್ನಾಟಕಕ್ಕೆ ಬರ್ತಾ ಇಲ್ಲ. ಇರೋ ಇಂಡಸ್ಟ್ರಿಗಳನ್ನು ಮುಚ್ಚೋಗಿದ್ದಾರೆ. 40% ಆಫ್ ದ MSMEನ ಕ್ಲೋಸ್ ಮಾಡಿದ್ದಾರೆ. ಹಾಗಿದ್ರೆ ಎಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ? ಇವತ್ತು AI ಬಂದು ನಿರುದ್ಯೋಗಿಗಳ ಸಮಸ್ಯೆ ಬೃಹದಾಕಾರವಾಗಿ ನಿಂತುಬಿಟ್ಟಿದೆ. ಅದಕ್ಕೆ ಯಾರು ಮಾಡಬೇಕು? ರಾಜ್ಯ ಸರ್ಕಾರನೇ ಮಾಡಬೇಕು. ಮಾತು ಎತ್ತಿದ್ರೆ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸ್ಕೊಂಡು ಜಗಳ ಮಾಡಿಕೊಂಡು 3 ವರ್ಷ ಸಮಯ ಹಾಳು ಮಾಡಿದ್ದೀರಿ. ಈಗಲಾದರೂ ನಾನು ಹೇಳ್ತೇನೆ, ಹೊಂದಾಣಿಕೆಯಲ್ಲಿ ಕೇಂದ್ರ ಜೊತೆ ಹೊಂದಾಣಿಕೆಯಲ್ಲಿ ಸಂಧಾನದಲ್ಲಿ ಹೋದರೆ ಇದು ಏನಾದರೂ ಸ್ವಲ್ಪನಾದರೂ ಅಭಿವೃದ್ಧಿ ಒತ್ತು ನೀಡ್ಬೋದು ಅಂತ ಹೇಳ್ತೇನೆ. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ಕಾಗ್ತಾ ಇಲ್ಲ, ಗಾಡಿ ಓಡ್ಸಕ್ಕಾಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು, ಕೈಕಾಲು ನೋವು ಇರುತ್ತಲ್ವಾ?
ಆ ಮಂಡಿ ನೋವು ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.